ಹಾಯ್ ಎಲ್ರಿಗೂ, ಇವತ್ತು ಡೇ 3 ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ ಕೊನೆಯ ದಿನದ ಆರಾಧನೆ, ಉತ್ತರ ಆರಾಧನೆ ಅಂತಲೇ ಹೇಳ್ಬೋದು. ನಾನು ಕೂಡ ಬೆಳಿಗ್ಗೆ ಬೇಗ ಎದ್ದು ಬೆಡ್ಶೀಟ್ ಎಲ್ಲ ಮಡಚಿಟ್ಟು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಕೂಡ ಸಿಂಪಲ್ಲಾಗಿ ಮುಗಿಸ್ಕೊಂಡೆ. ಅದಾದ ನಂತರ ತಿಂಡಿಗೆ ಬಿಸಿಬೇಳೆಬಾತ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ. ಅದಕ್ಕೆ ಮುಂಚೆ ಬಿಸಿನೀರಿಗೆ ಹನಿ ಮತ್ತು ಲೆಮನ್ ಹಾಕ್ಕೊಂಡು ಕುಡಿದು ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಜರ್ನಲ್ಲು ಕೂಡ ಬರೆದಿಟ್ಟು ಪೇಪರ್ನೆಲ್ಲ ಓದಿ ಅದಾದ ನಂತರ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡೋದಿತ್ತು, ಅದನ್ನು ಕೂಡ ಚೆಕ್ ಮಾಡಿ ಇಟ್ಕೊಂಡೆ. ಅಷ್ಟರೊಳಗೆ ಬಿಸಿಬೇಳೆಬಾತು ಕೂಡ ರೆಡಿಯಾಗಿತ್ತು. ಅದನ್ನು ಕೂಡ ಲೈಟಾಗಿ ಬಿಸಿಬೇಳೆಬಾತ್ಗೆ ಜೊತೆಗೆ ಬೆಂಡೆಕಾಯಿ ಪಲ್ಯನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಅವೆರಡು ರೆಸಿಪಿ ಬೇಕಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ, ನನ್ನ ಕುಕ್ಕಿಂಗ್ ಚಾನಲಲ್ಲಿ ಮೆನ್ಷನ್ ಮಾಡ್ತೀನಿ. ನಂತರ ಮಧ್ಯಾಹ್ನ ಊಟಕ್ಕೆ ಏನು ತಿಂತಾ ಇರಲಿಲ್ಲ ಅಂತ ಹೇಳಿ ಫ್ರೂಟ್ಸ್ನ ಹಾಗೆ ಎಲ್ಲ ಥರ ಏನೇನು ಫ್ರೂಟ್ಸ್ ಇತ್ತು ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಪೈನಾಪಲಲ್ಲಿ ಕೆಲವೊಂದು ಜ್ಯೂಸನ್ನ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ನೋಡಿದ್ದೆ. ಅದನ್ನು ಕೂಡ ಟ್ರೈ ಮಾಡಿ ಇವತ್ತಿನ ದಿನನ ಮುಗಿಸ್ಕೊಂಡೆ. ಥ್ಯಾಂಕ್ ಯು.